ಗಾಯ್ಸ್ ಇದು ಗಾಣಿಕೆ ಸೊಪ್ಪು ಇಲ್ಲ ಪಕ್ಕದಲ್ಲಿತ್ತು. ಅವ್ರಿಗೆ ಕೇಳಿ ಕಿತ್ಕೊಂಬಂದೆ. ಇದ್ರದ್ದು ಪಲ್ಯ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಪಲ್ಯ. ಇದಕ್ಕೆ ಏನೇಳಿ ಈರುಳ್ಳಿ ಹಾಕಿ, ಹಸಿಮೆಣಸು, ಚೂರು ಕಾಯಿ ತುರಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಇದು ಗಾಣಿಕೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆಲ್ಲ. ಪದೇ ಪದೇ ಕೆಮ್ಮಾಗೋರಿಗೆ ಅದಕ್ಕೆಲ್ಲ ಒಳ್ಳೆಯದು. ನಾನು ಒಂದು ಸ್ವಲ್ಪ ನನಗೆ ಹಳೆ ಗಿಡಮೂಲಿಕೆಗಳಿಷ್ಟ ಅಲ್ಲ. ನನಗೆ ಕೆಮ್ಮಿದೆ ಅದಿದೆ ಇದಿದೆ ಅಂತ ಅಲ್ಲ, ಒಟ್ಟು ನಾನು ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಅಂತಾರೋ ಅದನ್ನು ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಒಬ್ಬಳೇ ಸೊಪ್ಪು ಬಿಡಿಸ್ತಾ ಇದ್ದೀನಿ. ನನಗೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾಡೋಕ್ಕೆ ನಿಜ ನನಗೆ ಆಗೋದೇ ಇಲ್ಲ. ಆ ಫೇಸ್ ನೋಡಬೇಕು. ಆ ಕ್ಯಾಮ್ರಾ ನೋಡಿದ್ರೆ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ನಂಗೆ ಅಲ್ಲಿ ನೋಡೋಕ್ಕೆ ಆಗಲ್ಲ. ನನ್ನ ಮುಖನೇ ನಾನು ನೋಡ್ತಾ ಮಾತ್ರ ಒಬ್ಬಳೇ ಬಿಡಿಸ್ತಾ ಇದ್ದೀನಿ. ನನ್ನ ಮಗಳು ಒಂಚೂರು ಬಾರೆ ಅಂದರೆ ಅವಳು ಸೊಪ್ಪು ಬಿಡ್ಸೋಕ್ಕೆ ಬರ್ತಾಯಿಲ್ಲ. ಇವತ್ತು ಅವಳು ಏನು ಮಾಡ್ತಾಳೆ ಗೊತ್ತಾ, ಅಲ್ಲಿ ಮೊಬೈಲ್ ನೋಡ್ತಾಳೆ. ಇವತ್ತು ಚೂರು ಮೇಲೆಗೆಲ್ಲ ನಂಗೆ ಇಟ್ಕಲ್ಲ, ನನಗೆ ನೈಟ್ ಇದ್ದಾಳಲ್ಲ, ಮೇಲೆಲ್ಲ ಒಂಚೂರು ಧೂಳು ಹೊಡ್ಕೊಡು ಅಂದೆ. ಮೇಲೆಲ್ಲ ಟಾಪು ಸೀಲಿಂಗೆಲ್ಲ ಹೊಡ್ಕೊಟ್ಲ. ಶನಿವಾರ ಭಾನುವಾರ ಅವಳದು ಪಾತ್ರೆ ತೊಳೆಯೋ ಡ್ಯೂಟಿ. ಅದಕ್ಕೆ ಧೂಳು ಹೊಡೆದಿರೋದಕ್ಕೆ ನಾನು ಪಾತ್ರೆ ತೊಳೆಯಲ್ಲ ಅಂತಿದ್ದಾಳೆ. ಅದಕ್ಕೆ ನಾನೊಂದು ಟಬ್ಬು ತೊಳಿತೀನಿ, ಆಮೇಲೆ ಇನ್ನು ತೊಳಿ ಅಂತ ಹೇಳಿದ್ದೀನಿ. ನಾನೀಗಷ್ಟೇ ಸೊಸೈಟಿಗೆ ಹೋಗಿ ಬಂದೆ. ಸೊಸೈಟೀಲಿ ಅಕ್ಕಿ ತೊಗೊಂಡು ಬಂದೆ. ಇವತ್ತು ಒಂದು ಸಾಟರ್ಡೆ. ಏನಪ್ಪ ಅಂದರೆ ಗಾಯ್ಸ್, ಹುಣಸೆ ಹಣ್ಣೆಲ್ಲ ಕ್ಲೀನ್ ಮಾಡ್ತಿದ್ದೆ. ಮತ್ತು ಜವಳಿಕಾಯಿ ಬಿಡಿಸ್ಬೇಕು. ಏನು ಮನುಷ್ಯರಿಗೆ ಕೆಲಸ ಅಂತೂ ಇದ್ದೇ ಇರ್ತಾರೆ. ಮೇಲಕ್ಕೆ ಹೋಗೋವ್ರಿಗೂ ಬಿಡುಗಡೆ ಇಲ್ಲ. ಇದು ಟ್ಯೂಸ್ಡೇ ಹೋಗಿದ್ದು. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸುಬ್ರಹ್ಮಣ್ಯ ಟೆಂಪಲ್ ಇದೆ, ಅಲ್ಲಿ ಹೋಗಿದ್ದೆ. ಅಲ್ಲೊಂದು 9 ವಾರ ಬರ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಆ ಕೆಲಸ ಸಕ್ಸಸ್ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಗಾಯ್ಸ್, ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ, ಅವರೆಕಾಳು ಸುಲಿತಾ ಇದ್ದೀನಿ. ನನಗೆ ವ್ಲಾಗ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂದರೆ ಕಣ್ಣೆಲ್ಲ ನನಗೆ ಪೇಯ್ನ್ ಆಗ್ತಾಯಿದೆ. ನನಗೆ ಹೇಗೆ ಅಂದರೆ, ನಾನು ಒಂದು ಕೆಲಸನ ಮಾಡ್ತಾ ಇರ್ತೀನಿ ಅಲ್ಲ, ಆ ಕೆಲಸದಲ್ಲಿ ನನಗೆ ಮಾಡ್ತಾ ಬೋರಿಂಗ್ ಅನಿಸ್ಬಿಡುತ್ತೆ. ಥರ ವಿಚಿತ್ರ, ಅದು ಕೆಟ್ಟ ಮನಸ್ಥಿತಿ ಅದು ನನಗೆ. ಅದೇ ನನಗೆ ಮೈನಸ್ ಪಾಯಿಂಟ್. ಅದು ಒಂದು ಕೆಲಸ ಮಾಡಬೇಕಾದ್ರೆ ಅದು ಬೋರಿಂಗ್ ಅನಿಸ್ಬಾರ್ದು. ಆ ಥರ ಬೋರಿಂಗ್ ಆಗದೆ ಇದ್ದಾಗ ಮನುಷ್ಯ ಸಕ್ಸಸ್ ಕಾಣ್ತಾನಲ್ವಾ. ನಂದು ಮೈನಸ್ ಪಾಯಿಂಟು. ನಾನು ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ, ಯಾವುದೇ ಒಂದು ಕೆಲಸ ಮಾಡಿದ್ರು ಅದನ್ನು ಲಾಂಗ್ ಟರ್ಮು ಅದು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಅದಕ್ಕೆ ಬೋರಿಂಗ್ ಅನಿಸ್ಬಿಡುತ್ತೆ. ಅದಕ್ಕೆ ಬಿಟ್ಬಿಡ್ತೀನಿ. ಅದೇ ಹೇಳ್ತೀನಲ್ಲ, ನನಗೆ ಯಾವುದು ಅತಿ ಆದರೆ ಆಗಲ್ಲ ಅಂತ ಮನಸ್ಥಿತಿ ನಂದು. ಈಗೇನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ರೀ. ಅವರೆಕಾಯಿ ಬಿಡಿಸ್ತಾಯಿದ್ದೀನಿ. ಅವರೆಕಾಯಿ ಸುಲಿತಾ ಇದ್ದೀನಿ. ಇದು ಅವರೆಕಾಯಿ ಸಿಪ್ಪೆ. ಎಂಥ ಪೆದ್ದು ಅಂದರೆ, ನಾನು ಕ್ಯಾಮ್ರಾ ಆನ್ ಆಗಿದೆ ಅಂತ ಮಾತಾಡ್ತಾನೆ ಇರ್ತೀನಿ. ನನಗೂ ವ್ಲಾಗ್ ಮಾಡಬೇಕು ಡೈಲಿನೂ ಕೂಡ ವ್ಲಾಗ್ ಮಾಡಬಾರ್ದು. ಬೋರಿಂಗ್ ಅಂದ್ಬಿಡುತ್ತೆ. ನಿಮ್ಮ ನೋಡೋರ್ಗೂ ಸಹ ಬೋರಿಂಗ್ ಅನಿಸ್ಬಿಡುತ್ತೆ. ಸರ್ಚ್ ಮಾಡಬೇಕು ನಾನು ಪೋಸ್ಟ್ ಹಾಕೋದನ್ನ ಅಂತ. ಸರ್ಚ್ ಮಾಡಬೇಕಲ್ವ ನೀವು, ಅವಾಗ ಅದಕ್ಕೊಂದು ಬೆಲೆ. ನನಗೆ ಕಣ್ಣೆಲ್ಲ ಪೇಯ್ನ್ ಬರ್ತಾಯಿದೆ.
ಹಾಗಾಗಿ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ ಅವಾಗವಾಗ ಸ್ವಲ್ಪ ನಾನು ಏನೇನೋ ಹಂಚ್ಕೋಬಾರ್ದು. ಕೆಟ್ಟ ಕಣ್ಣುಗಳಿರ್ತವೆ, ಏನೇನೋ ಹೇಳೋವಂಥ ವಿಚಾರಗಳಿರ್ತವೆ, ಆದರೂ ಕೆಟ್ಟ ಕಣ್ಣುಗಳು ಇದ್ದಾವೆ. ನನ್ನ ಮೇಲೆ ಕೆಟ್ಟ ಕಣ್ಣು ಇಟ್ಟಿರೋ ನನಗೆ ಒಳ್ಳೇದಾಗಬಾರ್ದು. ಓ ಮೈ ಗಾಡ್, ನನಗೆ ಒಳ್ಳೇದಾಗಬಾರ್ದು ಅನ್ನೋ ಕೆಟ್ಟ ಕಣ್ಣುಗಳಿದ್ದಾವೆ. ಅವುಗಳ ದೃಷ್ಟಿಯಿಂದ ಕೆಲವೊಂದು ವಿಚಾರಗಳನ್ನ ಅವಾಯ್ಡ್ ಮಾಡ್ತಾಯಿದ್ದೆ. ಒನ್ ಫೈನ್ ಡೇ ಎಲ್ಲ ಸಕ್ಸಸ್ ಆದಮೇಲೆ ಹೇಳ್ಕೊತೀನಿ. ನನ್ನ ವ್ಲಾಗ್ಸಿಗೆ ಯಾರ್ಯಾರು ಅಡಿಕ್ಟ್ ಆಗಿದ್ದೀರಾ, ನಾನು ವ್ಲಾಗ್ ಮಾಡಲೇಬೇಕಾ ಬೇಡ, ನೀವು ಬೇಡ ಅಂದರೆ ನಾನು ಬಿಟ್ಬಿಡ್ತೀನಿ. ವ್ಲಾಗ್ ಮಾಡಿ ಅಂದರೆ ಮಾಡ್ತೀನಿ. ಯಾಕೆಂದರೆ ನನಗೆ ಕಣ್ಣು ತುಂಬಾ ಪೇಯ್ನ್ ಬರುತ್ತೆ. ಹಾಗಾಗಿ ನನಗೆ ಕಂಟಿನ್ಯೂಸಾಗಿ ಮಾಡೋಕ್ಕೆ ಆಗ್ತಿಲ್ಲ. ನನಗೆ ಇನ್ನೊಂದೇನೆಂದರೆ ಪ್ರಾಬ್ಲಮ್ ಏನಂದರೆ, ಯಾವುದೇ ಒಂದು ಕೆಲಸನ ನಾನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಅಂದರೆ ಕಂಟಿನ್ಯೂ ಮಾಡಲ್ಲ, ಮುಂದುವರ್ಸಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಬೋರಿಂಗ್ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ಆ ಕೆಲಸನ ಸ್ಕಿಪ್ ಮಾಡಿಬಿಡ್ತೀನಿ. ಈಗೂ ಮೇನ್ ಕಾರಣ ಅಂದರೆ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ಬ್ಲಾಗ್ ಮಾಡೋಕ್ಕೆ ನನಗೆ ಟೈಮೇ ಆಗ್ತಾಯಿಲ್ಲ. ಅದು ಒಂದು. ಅದ್ರ ಜೊತೆ ಇನ್ನೊಂದೇನೆಂದರೆ ಕಣ್ಣು ಪೇಯ್ನ್ ಬರ್ತಾಯಿದೆ ನನಗೆ. ಹಂಗಾಗಿ ಸ್ವಲ್ಪ ಏನದೇ ಮಾಮೂಲಿ ಅದೇ ಅಡುಗೆ ತೋರಿಸ್ಬೇಕು, ಬರೀ ಅದೇ ರೊಟೀನು ಒಂದೇ ಥರ. ಹೊರಗೆಲ್ಲಾರ ಹೋದಾಗ ಮಾಡ್ಬೋದು, ಆದರೂ ನನಗೆ ಯಾಕೋ ಇಂಟ್ರೆಸ್ಟೇ ಇಲ್ಲ ಬ್ಲಾಗ್ ಮಾಡೋಕ್ಕೆ. ನೋಡೋಣ ಹೇಗೆ ಬರುತ್ತೋ ಹಾಗೆ, ಗೋ ವಿತ್ ದ ಫ್ಲೋ. ಮಾಡಬೇಕು ಅನಿಸಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ವಾಟ್ ಬೇಬಿ, ಏನು ಊಟ ಅದೇ ನಿನಗೆ 3 ಹೊತ್ತು ಅಡುಗೆ ಮಾಡಿ ಅನ್ನ ಮಾಡಿದೆ. ಈಗ ಅದೇ ಬೇಳೆ ಸಾರು ಐತೆ ಊಟ. ದಿನ ನಿನಗೆ 3 ಟೈಮ್ ನೀನು ಅಡುಗೆ ಮಾಡಿಕ್ಕಾಗತ್ತಾ? ನಿಮ್ಮಪ್ಪ ಕೋಟ್ಯಾಧೀಶ್ವರ ಇದ್ದರೆ ಯಾರು ಭಟ್ರನ್ನಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ಬೋದಿತ್ತು. ನನ್ನ ಕೈಯಲ್ಲಿ ಆಗಲ್ಲ. ಐ ಕಾಂಟ್ ಬೇಬಿ. ಇರೋದನ್ನೇ ತಿನ್ನಬೇಕು. ಹಪ್ಳ ಕರ್ಕೊಡ್ತೀನಿ, ಅಂದರೆ ಸೊಪ್ಪಿನ ಪಲ್ಯ ಮಾಡಲಾ?